ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ 2024-25 ಸಾಲಿನ ಪ್ರಸ್ತುತವಾಗಿ ಯಾರ್ಯಾರು ಸೆಕೆಂಡ್ PUCಯಲ್ಲಿ ಓದ್ತಾ ಇದ್ದೀರಾ, ಮುಂದೆ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತಿದ್ದೀರಾ ಅಥವಾ ಮೆಡಿಕಲ್ ರಿಲೇಟೆಡ್ ಫೀಲ್ಡ್ಗೆ ಜಾಯ್ನ್ ಆಗಬೇಕು ಅಂತಿದ್ದೀರಾ, ಅವರಿಗೆಲ್ಲರಿಗೂ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ನೋಟಿಫಿಕೇಶನ್ ಬಂದಿದೆ. ಯಾವುದರ ಬಗ್ಗೆ ಕೇಳಿದರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ. ಸಾಮಾನ್ಯ ಪ್ರವೇಶ ಪರೀಕ್ಷೆಯು ಯಾವತ್ತೂ ನಡೀತದೆ ಅಂತ ಹೇಳೋ ಡೇಟ್ನ ನೋಟಿಫಿಕೇಶನ್ ಬಂದಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾರ್ಯಾರು ಸೈನ್ಸ್ ತೊಗೊಂಡಿದ್ದೀರಾ, ನೀವು ಸೈನ್ಸ್ ತೊಗೊಂಡಿರೋ ರೀಸನ್ ಒಂದು ಮೆಡಿಕಲ್ಗೆ ಹೋಗಬೇಕು ಅಥವಾ ಇಂಜಿನಿಯರಿಂಗ್ ಹೋಗಬೇಕು. ಕೆಲವೊಂದು ಸ್ಟೂಡೆಂಟ್ಸ್ಗಳು ಬೇರೆ ಹೋಗ್ಬೋದು, BCAಗೆ ಹೋಗ್ಬೋದು ಅಥವಾ ವಾಟ್ ಎವರ್ ದ ಫೀಲ್ಡ್ ದೇ ಆರ್ ಇಂಟ್ರೆಸ್ಟೆಡ್ ಇನ್. ಬಟ್ ಸ್ಟಿಲ್ ಮೋಸ್ಟ್ ಆಫ್ ಯು ಗೈಸ್ ಆರ್ ಪ್ರಿಫರಿಂಗ್ ಫಾರ್ ಇಂಜಿನಿಯರಿಂಗ್ ಆರ್ ಮೆಡಿಕಲ್, ರೈಟ್? ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ಇದು BSc ನರ್ಸಿಂಗ್, ವೆಟರ್ನರಿ, ಫಾರ್ಮಾ ಡಿ, B.Pharma, ಕೃಷಿ ವಿಜ್ಞಾನ, ನ್ಯಾಚುರೋಪತಿ, ಇಂಜಿನಿಯರಿಂಗು ಎಲ್ಲರಿಗೂ ಬರುತ್ತೆ. ಸೊ ಇವರಿಗೆ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಡೇಟ್ ಯಾವತ್ತು ಕೇಳಿದರೆ 16/4/2025. 16/4/2025 ಅಂತ ಹೇಳಿದರೆ ಏಪ್ರಿಲ್ 16ನೇ ತಾರೀಕು ನಿಮಗೆ 2 ಎಕ್ಸಾಮ್ ಇರುತ್ತೆ. ಬೆಳಿಗ್ಗೆ 10:30ರಿಂದ 11:50 ಭೌತಶಾಸ್ತ್ರ, ಮಧ್ಯಾಹ್ನ 2:30ರಿಂದ 3:50 ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ ಇರುತ್ತೆ. ಮಾರ್ನಿಂಗ್ ಫಿಸಿಕ್ಸ್ ಇರುತ್ತೆ, ಮಧ್ಯಾಹ್ನ ಕೆಮಿಸ್ಟ್ರಿ ಇರುತ್ತೆ. ನೆಕ್ಸ್ಟ್ ಡೇ 17/4/2025 ಥರ್ಸ್ಡೇ ಆಗಿರುತ್ತೆ. ಆವಾಗ 10:30 to 11:50 ನಿಮಗೆ ಮ್ಯಾಥ್ಸು ಆ್ಯಂಡ್ ಆಫ್ಟರ್ನೂನ್ 2:30 to 3:50 ಬಯಾಲಜಿ ಇರುತ್ತೆ. ಆ್ಯಂಡ್ ನೀವೊಂದು ನೋಟ್ ಮಾಡಬೇಕಿಲ್ಲಿ ಏನು ಅಂತ ಕೇಳಿದರೆ 10:30 to 11:50 ಅಂತ ಹೇಳಿದರೆ ನಿಮಗೆ 1 hour 20 minutes ಇರೋದಿಲ್ಲ. ನೆನಪಿಟ್ಕೊಳ್ಳಿ. ಯಾಕಂದರೆ ವಾಟ್ ಎವರ್ ದ ಇನ್ಫಾರ್ಮೇಷನ್ ಯು ನೀಡ್ ಟು ಗಿವ್, ಅಂದರೆ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್, ನಿಮ್ಮ ಹಾಲ್ ಟಿಕೆಟ್ ನಂಬರ್, ನಿಮ್ಮ ಇನ್ಫಾರ್ಮೇಷನಲ್ಲಿ ಫಿಲ್ ಮಾಡಬೇಕು, OMR ಶೀಟಲ್ಲಿ ಫಿಲ್ ಮಾಡಬೇಕು. ಅದಕ್ಕೋಸ್ಕರ 20 minutes ಇರುತ್ತೆ. ಸೊ ಡೋಂಟ್ ಥಿಂಕ್ ದಟ್ ಯು ವಿಲ್ ಗೆಟ್ 1 hour 20 minutes. 60 questions, 60 minutes ಫಾರ್ ಈಚ್ ಸಬ್ಜೆಕ್ಟ್. ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೆ ಮಾರ್ನಿಂಗ್ ಭೌತಶಾಸ್ತ್ರ ಇರುತ್ತೆ, ಅಂದರೆ ಫಿಸಿಕ್ಸ್ ಇರುತ್ತೆ, 60 questions, 60 minutes ಅಷ್ಟೇ. ಓಕೆ, 1 minute-ಗೆ 1 question ಸಾಲ್ವ್ ಮಾಡಬೇಕಾಗತ್ತೆ. ಓಕೆ, ಅದಾದ ನಂತರ ನಿಮ್ಗೆ ಇದೆಲ್ಲ ಆದಮೇಲೆ ಯಾರ್ಯಾರು ಗಡಿನಾಡು ಮತ್ತು ಹೊರನಾಡು ಕನ್ನಡಿಗರು, ಗಡಿನಾಡು ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸು ಪ್ಲಸ್ ಅಂದರೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸು ಪ್ಲಸ್ ಹೊರನಾಡು ಕನ್ನಡಿಗರು ಅಂದರೆ ಕರ್ನಾಟಕದಲ್ಲಿದ್ದರು, ಬೇರೆ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿದ್ದಂಥ ಸ್ಟೂಡೆಂಟ್ಸ್ಗೆ ಕನ್ನಡ ಕಂಪಲ್ಸರಿ ಆಗಿರುತ್ತೆ. ಸೊ ಅದು 50 marks ಇರುತ್ತೆ. ಅದು ಏನು ಅಂತ ಕೇಳಿದ್ರೆ ನಿಮಗೆ ಬೇಸಿಕ್ ಇರುತ್ತೆ. 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳು ಕ್ರ್ಯಾಕ್ ಮಾಡ್ಬೋದಲ್ಲ, ಆ 4th grade ಸ್ಟೂಡೆಂಟ್ಸ್ಗಳದ್ದು ಅಷ್ಟು ಆ ಲೆವೆಲಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಆರಾಮ್ಸೆ ನೀವು ಈಸಿಲಿ ಅದನ್ನು ಪಾಸ್ ಮಾಡ್ಕೊಳ್ಬೋದು, ಆಯಿತಾ? ಸೊ ಇನ್ನು ಅಪ್ಲಿಕೇಶನ್ ಓಪನ್ ಆಗಿಲ್ಲ ಸ್ಟೂಡೆಂಟ್ಸು. ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವಾಗ ಓಪನ್ ಆಗುತ್ತೆ ಕೇಳಿದ್ರೆ 23rd ಅಂದರೆ ಯು ಹ್ಯಾವ್ 6 days ಆಫ್ ಟೈಮ್. ಬಿಫೋರ್ ದ್ಯಾಟ್ ಪ್ಲೀಸ್ ಯಾವುದರಿಂದ ರೆಡಿ ಆಗಿರಿ ಅಂತ ಕೇಳಿದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟು, ಯಾರ್ಯಾರು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಇದ್ದೀರಾ ನಿಮ್ಮದು 371J ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೇಳಿದರೆ ನಿಮಗೆ ರಿಸರ್ವೇಷನ್ ಇದೆ. ಎಲ್ರಿಗೂ ಕಾಸ್ಟ್ ಸರ್ಟಿಫಿಕೇಟಲ್ಲಿ ರಿಸರ್ವೇಷನ್ ಇದೆ, ಇನ್ಕಮ್ ಸರ್ಟಿಫಿಕೇಟಲ್ಲಿ ರಿಸರ್ವೇಷನ್ ಇದೆ. ಈವನ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು, ಅವರು ನೀವು ಒಂದು ವೇಳೆ ನೀವು ನಾನ್ ಕ್ರಿಮಿಲೇಯರಲ್ಲಿ ಬಂದರೆ, ಅಂದರೆ ನಿಮ್ಮದು ಇನ್ಕಮ್ ಕಡಿಮೆ ಇದ್ದರೆ ನಿಮಗೂ ಕೂಡ ರಿಸರ್ವೇಷನ್ ಇದೆ. ದಯವಿಟ್ಟು ಇನ್ಕಮ್ ಕಡಿಮೆ ಇದ್ದರೆ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿ, ಅದನ್ನು ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಅಂತ ಕರೀತಾರೆ, NCLC ಅಂತ ಅದನ್ನೊಂದು ಮಾಡಿಕೊಳ್ಳಿ. ಸೊ ಉಳಿದವರು ಯಾವ್ಯಾವ ಸರ್ಟಿಫಿಕೇಟನ್ನು ಬೇಕು ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇದರಿಂದ ರಿಸರ್ವೇಷನಿಂದ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಕೆಲವೊಂದು ಬಾರಿ ರಿಸರ್ವೇಷನಿಂದ ಸಿಗುತ್ತೆ. ಇವಾಗಲೇ ಹೇಳ್ತಾ ಇದ್ದೇನೆ, ನೋಟ್ ದಿಸ್ ಪಾಯಿಂಟ್. ಇವನ್ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸಿಗೆ ಹೇಳ್ತಾ ಇರೋದು ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಸಿಗೆ ಹೇಳ್ತಾ ಇರೋದು. ಇನ್ಕಮ್, ಕಾಸ್ಟ್ ಮತ್ತು ಕನ್ನಡ ಮೀಡಿಯಮ್ ಅವರಿಗೂ ಕೂಡ ಇದೆ. ರೂರಲ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಸರ್ವೇಷನ್ ಮೇಲೆ ನಿಮಗೆ ಎಷ್ಟೋ ಏನು ಹೇಳ್ತಾರೆ ರ್ಯಾಂಕ್ ವೇರಿ ಆಗುತ್ತೆ. ನಿಮ್ಮದೇ ಕ್ಯಾಟಗರಿಯಲ್ಲಿ ರೂರಲ್ ಇಲ್ಲದೆ ಇದ್ದವರಿಗೂ ನಿಮ್ಗೆ ಇನ್ ಕೇಸ್ ರೂರಲ್ ಇದ್ದರೆ ನಿಮಗೆ ವೇರಿ ಆಗುತ್ತೆ. ತುಂಬ ಒಳ್ಳೊಳ್ಳೆ ಕಾಲೇಜ್ಗಳು ಸಿಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ದಯವಿಟ್ಟು ಈ ಸರ್ಟಿಫಿಕೇಟನ್ನು ರೆಡಿ ಮಾಡಿ. 23rd ನೀವು ಅಪ್ಲೈ ಮಾಡಬೇಕಂತಿಲ್ಲ, ಕೊಟ್ಟ ದಿನನೇ ಅಪ್ಲೈ ಮಾಡಬೇಕಂತ ಯಾರು ಹೇಳೋದಿಲ್ಲ. ಸ್ವಲ್ಪ ಟೈಮ್ ತೊಗೊಳ್ಳಿ, ನೋ ಪ್ರಾಬ್ಲಮ್ಮು. ಬಟ್ ಸರ್ಟಿಫಿಕೇಟನ್ನು ಇವಾಗಲೇ ರೆಡಿ ಮಾಡ್ಕೊಳ್ಳಿ, ಆಯಿತಾ? 23rd ಅಥವಾ 25th ಒಳಗಡೆ ಸರ್ಟಿಫಿಕೇಟನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಅದನ್ನು ವೆರಿಫೈ ಮಾಡ್ತಾರೆ. ಇಲ್ಲಿ ಅಪ್ಲೋಡ್ ಮಾಡೋದು ಅಂತ ಹೇಳಿದ್ರೆ ನಿಮ್ದೇನು ಏನು ಫೋಟೋವನ್ನು ಅಪ್ಲೋಡ್ ಮಾಡಬೇಕಂತಿಲ್ಲ, ಇಮೇಜನ್ನು ಅಪ್ಲೋಡ್ ಮಾಡಿ ಅಂತ ಹೇಳೋದಿಲ್ಲ ಅವರು. ಇಲ್ಲಿ ಯಾವ ಇಮೇಜ್ ಇಲ್ಲ, ನಂಬರ್ನ RD ನಂಬರ್ ಅಂತ ಇರುತ್ತೆ. ನಿಮ್ಮ ಇನ್ಕಮ್ ಮತ್ತು ಕಾಸ್ಟಲ್ಲಿ RD ನಂಬರ್ ಅಂತ ಇರುತ್ತೆ. 371J ಅಲ್ಲೂ ಕೂಡ ನಂಬರ್ ಇರುತ್ತೆ. ಆ ನಂಬರ್ನ ಅಪ್ಲೋಡ್ ಮಾಡಿದ್ರೆ ಆನ್ಲೈನಲ್ಲಿ ಅದನ್ನು ವೆರಿಫೈ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಇಮೇಜನ್ನು ಅಪ್ಲೋಡ್ ಮಾಡಿ ಅದು ಮಾಡಿ ಇದು ಮಾಡಿ ಏನೂ ಇಲ್ಲ, ಆಯಿತಾ? ಅದಾದ ನಂತರ ಇಲ್ಲೂ ನೋಡಿ, ನೆಕ್ಸ್ಟ್ ಇದರಲ್ಲಿ ಹೇಳ್ತಾರೆ ಕ್ಲೈಮ್ಡ್ ವೆರಿಫೈಡ್ ಆರ್ ಕ್ಲೈಮ್ಡ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೈಮ್ಡ್. ಅಂದರೆ ಕ್ಲೈಮ್ ಆಗಿದೆ, ನೀವು ಹೇಳಿದ್ದೆಲ್ಲ ಕ್ಲೈಮು ಆಗಿದೆ, ವೆರಿಫೈ ಆಗಿದೆ, ಅಥವಾ ಕ್ಲೈಮ್ ಆಗಿದೆ ಬಟ್ ವೆರಿಫೈ ಆಗಿಲ್ಲ, ಅಥವಾ ನಾಟ್ ಕ್ಲೈಮೇ ಆಗಿಲ್ಲ. ನೀವೇನೇನೋ ಡಾಕ್ಯುಮೆಂಟನ್ನೆಲ್ಲ ಅಪ್ಲೋಡ್ ಮಾಡಿದ್ದೀರಾ ಎಲ್ಲ. 12ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತೀರಾ, ನೀವು ಯಾವ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ, ಕ್ಲೈಮ್ಸ್ ಮಾಡಿರುವ ಎಲ್ಲ ಮೂಲ ದಾಖಲೆಗಳನ್ನು ಪ್ರಾಂಶುಪಾಲರಿಗೆ ತೋರಿಸಿ ಒಂದು ಸೆಟ್ ಪ್ರತಿಗಳನ್ನು ಕ್ಲೈಮ್ಸ್ ಸರ್ಟಿಫಿಕೇಟ್ನೊಂದಿಗೆ ಸಲ್ಲಿಸುವುದು ಕಡ್ಡಾಯವಾಗಿದೆ. ಇನ್ ಕೇಸ್ ಎಲ್ಲಿ ನೋಡಿ, ಎಂದು ಕ್ಲೈಮ್ಸ್ ಸರ್ಟಿಫಿಕೇಟ್ ನಮೂದಾಗಿದ್ದರೆ, ಕ್ಲೈಮ್ಸ್ ಸರ್ಟಿಫಿಕೇಟ್ ಈ ಥರ ನಮೂದಾಗಿದ್ದರೆ ಕ್ಲೈಮ್ಡ್ ವೆರಿಫೈಡ್, ಕ್ಲೈಮ್ಡ್ ನಾಟ್ ವೆರಿಫೈಡ್, ನಾಟ್ ವೆರಿಫೈಡ್ ಅಂತ ಬಂದರೆ, ನಾಟ್ ಕ್ಲೈಮ್ಡ್ ಅಂತ ಬಂದರೆ ನೀವೇನು ಮಾಡಬೇಕು, ಎಲ್ಲ ಪ್ರತಿಗಳನ್ನು ಆನ್ಲೈನಲ್ಲಿ ಏನು ಕೊಟ್ಟಿದ್ದೀರ ಅದೆಲ್ಲದ್ರದ್ದು ಒಂದು ಸೆಟ್ ತೊಗೊಂಡು ನಿಮ್ಮ ಪ್ರಿನ್ಸಿಪಾಲಿಂದ ಕಡ್ಡಾಯವಾಗಿ
ಸಲ್ಲಿಸಬೇಕಾಗತ್ತೆ. ಅಂದರೆ ಪ್ರಿನ್ಸಿಪಾಲಿನ ಒಂದು ಸಿಗ್ನೇಚರ್ನ ತಗೊಂಡು ಅವರಿಗೆ ಕೊಟ್ಟು ಒಂದು ಸೆಟ್ ಪ್ರತಿಗಳನ್ನು ಕ್ಲೇಮ್ಸ್ ಸರ್ಟಿಫಿಕೇಟ್ನೊಂದಿಗೆ ಸಲ್ಲಿಸಬೇಕಾಗುತ್ತೆ. ಕ್ಲೇಮ್ ಸರ್ಟಿಫಿಕೇಟ್ ನಿಮ್ಗೆ ಆನ್ಲೈನಲ್ಲೇ ಸಿಗುತ್ತೆ, ಆಯಿತಾ. ಪ್ರತಿ ಹಂತದ ಕುರಿತು ನಿಮಗೆ ಮೊಬೈಲಿಗೆ, ನೀವು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಮಾಡಿರ್ತೀರ, ಆ ನಂಬರ್ಗೆ ಪ್ರತಿ ಹಂತದಲ್ಲೂ ಒಂದೊಂದು ಏನು ಇದೆ, ನೆಕ್ಸ್ಟ್ ಏನು ಪ್ರೊಸೆಸ್ ಏನು ಅಂತ ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಸೊ ಪ್ರಾಧಿಕಾರವು ರಾಜ್ಯದಲ್ಲಿರುವ ಎಲ್ಲ PUC ಕಾಲೇಜುಗಳಿಗೆ ಲಾಗಿನ್ ನೀಡಿ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿದ ಅರ್ಜಿಗಳನ್ನು ಪರಿಶೀಲಿಸಲು ಸೂಚಿಸಲಾಗಿದೆ. ನೀವು ಯಾವುದನ್ನು ಇದು ಮಾಡಿರ್ತೀರ ನೋಡಿ, ಏನು ಅಪ್ಲೋಡ್ ಮಾಡಿರ್ತೀರ ನೋಡಿ, ಅದೆಲ್ಲದು ಕಾಲೇಜಿನವರು ಕೂಡ ಅದನ್ನು ವೆರಿಫೈ ಮಾಡ್ತಾರೆ, ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕಾಲೇಜಿನವರು ಕೂಡ ವೆರಿಫೈ ಮಾಡ್ತಾರೆ. ಅದಕ್ಕೆ ಅವರಿಗೂ ಕೂಡ ಲಾಗಿನನ್ನು ನೀಡಿದ್ದಾರಂತೆ. ಓಕೆ, ಹಾಗೆ ನೀವು NCC ಅಥವಾ NCC ದೆನ್ ಸ್ಪೋರ್ಟ್ಸು ಇದರಲ್ಲಿದ್ದರೆ, ಆರ್ಮಿಯಲ್ಲಿದ್ದರೆ, ನಿಮ್ಮ ಪ್ಯಾರೆಂಟ್ಸು ಆರ್ಮಿಯಲ್ಲಿದ್ದರೆ ಅಥವಾ ರಿಟೈರ್ಡ್ ಆರ್ಮಿ ಪರ್ಸನ್ ಆಗಿದ್ದರೆ ಅವರಿಗೂ ಕೂಡ ಅಲ್ಲಿ ರಿಸರ್ವೇಷನ್ಸ್ಗಳಿದೆ. ಅದೆಲ್ಲದಕ್ಕೂ ಕೂಡ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದರೆ ಅಲ್ಲೂ ಕೂಡ ರಿಸರ್ವೇಷನ್ ಇದೆ. ಓಕೆ, ಇದೆಲ್ಲದನ್ನು ಖುದ್ದಾಗಿ ನೀವು ಸಲ್ಲಿಸಬೇಕು. ಓಕೆ, ಯಾಕಂತ ಕೇಳಿದರೆ ಇದೆಲ್ಲ ಸ್ಪೋರ್ಟ್ಸ್ ಕೋಟಾ ಆ್ಯಂಡ್ NCC ಇದೆಲ್ಲದಕ್ಕೂ ಕೂಡ ನೀವು KEಗೆ ಹೋಗಿ, ಅಂದರೆ ನಮ್ಮ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿರೋ KEಗೆ ಹೋಗಿ ನೀವು ಸಲ್ಲಿಸಬೇಕಾಗತ್ತೆ, ಆಯಿತಾ. ಮತ್ತು ಇದು ಇಂಪಾರ್ಟೆಂಟ್, ವೈದ್ಯಕೀಯ, ದಂತವೈದ್ಯಕೀಯ ಯಾರ್ಯಾರು ಏನು ಹೇಳ್ತಾರೆ, ಆಯುಷ್, ಡೆಂಟಲ್ಲು, ಮೆಡಿಕಲ್ಲು ಅಂದರೆ MBBS ಯಾರು ಜಾಯ್ನ್ ಆಗಬೇಕಂತಿದ್ರೆ ನೀವು ಕಂಪಲ್ಸರಿ CETಗೆ ರಿಜಿಸ್ಟರ್ ಮಾಡಲೇಬೇಕು. ಅದಕ್ಕೆ ಲಾಸ್ಟ್ ಟೈಮ್ ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿರ್ಲಿಕ್ಕೆ ಹೋಗಿ ಅರೌಂಡ್ 3,75,000 ಸ್ಟೂಡೆಂಟ್ಸ್ಗಳು KCETಗೆ ರಿಜಿಸ್ಟರ್ ಆಗಿದ್ದರು. ಓಕೆ, ಸೊ ಇದು ಏನಿಲ್ಲ, ದುಡ್ಡು ಮಾಡುವ ಐಡಿಯಾ ಅಷ್ಟೇ. ಯಾಕಂದರೆ ಪ್ರತಿ ವರ್ಷ ಇದನ್ನು ಕೊಡಲಿಲ್ಲ ಅಲ್ಲ, ಒಂದು ಕಡೆ ಒಳ್ಳೆಯದು ಇದೆ, ಬಟ್ ಹೇಳಿದ್ದು ಲಾಸ್ಟ್ ಇಯರ್ ಅದ್ರ ಹಿಂದಿನ ವರ್ಷ 2,50,000 ಇದ್ದಿದ್ರು. ಆ್ಯಂಡ್ ಲಾಸ್ಟ್ ಇಯರ್ ಏನಾಯಿತು 3,75,000 ಆಯಿತು. ಯಾಕೆ ಅಂತ ಕೇಳಿದರೆ ಯಾರ್ಯಾರು ಮೆಡಿಕಲ್ ಹೋಗಬೇಕು ಅಂತಿದ್ರೆ ಅವರು ಕೂಡ ಈ ಒಂದು ನೀವು ಇಂಜಿನಿಯರಿಂಗ್ ಬರದೇ ಇದ್ರೂ ಕೂಡ ಕಂಪಲ್ಸರಿ ನೀವು KCET ಅಥವಾ CETಗೆ ರಿಜಿಸ್ಟರ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸೊ ಈ ವರ್ಷನೂ ಕೂಡ ನನ್ನ ಪ್ರಕಾರ ಅಪ್ಲಿಕೇಶನ್ 4 lakhs ದಾಟೋ ಚಾನ್ಸಸ್ ಇದೆ, ಅರ್ಥ ಆಯ್ತಾ. ಸೊ ಅವರು ಕೂಡ ನೀವು ಇದು ಮಾಡಲೇಬೇಕು. ನೀವು ಮೆಡಿಕಲ್ ಹೋಗ್ತೀನಿ ಅಂತಿದ್ರು ಕೂಡ CETಯಲ್ಲಿ ನೀವು ರಿಜಿಸ್ಟರ್ ಮಾಡಲೇಬೇಕು, ಆಯಿತಾ. ಓಕೆ, ಈ ಬಾರಿ ವಿದ್ಯಾರ್ಥಿಗಳು ಯಾವುದೇ ದಾಖಲೆಯನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡುವ ಅಗತ್ಯ ಇರೋದಿಲ್ಲ. ಆನ್ಲೈನಲ್ಲಿ ಯಾವುದು ಅಪ್ಲೋಡ್ ಮಾಡಲಿಕ್ಕಿಲ್ಲ. ನಾನು ಆವಾಗಲೇ ಹೇಳಿದ್ದೇನೆ, RD ನಂಬರ್ ಅಂತ ಇರುತ್ತೆ, RD ನಂಬರನ್ನು ಕೊಟ್ಟರೆ ಅವರು ಆನ್ಲೈನಲ್ಲಿ ಅದನ್ನೆಲ್ಲ ಇದು ಮಾಡ್ತಾರೆ. ಮತ್ತು ಕಾಲೇಜಲ್ಲೂ ಕೂಡ ಅವರಿಗೆ ಒಂದು ಲಾಗಿನ್ ID ಕೊಟ್ಟಿರ್ತಾರೆ, ಅವರು ಕೂಡ ವೆರಿಫೈ ಮಾಡ್ತಾರೆ. ನಿಮ್ಮದು ಕನ್ನಡ ಮೀಡಿಯಮ, ರೂರಲ್ಲ ಅದೆಲ್ಲ ಇದ್ದರೆ ಅದೆಲ್ಲದನ್ನು ಅವರು ಕೂಡ ವೆರಿಫೈ ಮಾಡ್ತಾರೆ. ಓಕೆ, ಸೊ 23ರಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೀವು 23ರಿಂದನೇ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇವಾಗಲೇ ಡಾಕ್ಯುಮೆಂಟ್ಸನ್ನು ದಯವಿಟ್ಟು ತೆಗೆದಿಟ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸು. ಯಾಕಂತ ಕೇಳಿದರೆ ನಿಮಗೆ ರಿಸರ್ವೇಷನ್ ಅನ್ನೋದು ಕೆಲವೊಂದು ಬಾರಿ ಒಳ್ಳೆ ಕಾಲೇಜನ್ನು ನಿಮ್ಗೆ ಕೊಡುತ್ತೆ. ಓಕೆ, ಕನ್ನಡ ಮೀಡಿಯಮ್ ಇರ್ಬೋದು, ರೂರಲ್ ಇರ್ಬೋದು, ಕಾಸ್ಟ್ ಇರ್ಬೋದು, ಇನ್ಕಮ್ ಇರ್ಬೋದು, 371J ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಇರ್ಬೋದು, NCC ಇರ್ಬೋದು, ಇದೆಲ್ಲದು ನಿಮಗೆ ತುಂಬ ಯೂಸ್ ಆಗುತ್ತೆ. ಓಕೆ, ಆರ್ಮಿ ಇರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ದಯವಿಟ್ಟು ಇದನ್ನೆಲ್ಲದನ್ನು ಇವಾಗಲೇ ರೆಡಿ ಮಾಡ್ಕೊಳ್ಳಿ. ಮುಂದೆ ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಅದು ಸಿಕ್ಕಿದ್ರೆ ನನಗೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಿತ್ತೇನೋ ಸರ್ ಅಂತೇಳಿ ಮತ್ತೆ ಬರಬೇಡಿ, ದಯವಿಟ್ಟು ಇವಾಗಲೇ ಮಾಡಿ. ಓಕೆ, ಸೊ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರ್ಯಾರಿಗೆ ಈ ಒಂದು ವಿಡಿಯೋ ತಲುಪಬೇಕು ಅವರಿಗೆ ತಲುಪಿಸೋ ಕೆಲಸ ಮಾಡಿ. ನೀವು ಜಾಸ್ತಿ ಜನರಿಗೆ ತಲುಪಿಸಿದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿದಷ್ಟು ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಜಾಸ್ತಿ ಇಂಥ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ಗಳಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.